ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಯೋಜಿಸಿದ ಸಮಾನತಾವಾದಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ನಟ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೇತನ್ ಅಹಿಂಸಾ ಭಾಗವಹಿಸಿ ಮಾತನಾಡಿದರು. ನಾವು ಸಮಾಜದ ನಿರ್ಮಾಣಕ್ಕಾಗಿ ಪರ್ಯಾಯ ರಾಜಕಾರಣದ ಸಸಿ ನೆಡುತ್ತಿದ್ದು, ಸತ್ಯ, ಪ್ರಾಮಾಣಿಕ ಸೇವಾ ಮನೋಭಾವದೊಂದಿಗೆ ರಾಜಕೀಯ ಚಳುವಳಿ ಪ್ರಯತ್ನಕ್ಕೆ ಮುಂದಾಗಿದ್ದು, ಇದು ಎಮ್ಮರವಾಗಿ ಬೆಳೆದು ಮುಂದಿನ ಪೀಳಿಗೆಗೆ ಮುಟ್ಟಬಹುದು ಎಂಬ ಸದಾಶಯ ನಮ್ಮದಾಗಿದೆ. ಆ ವ್ಯವಸ್ಥೆ ಅನ್ಯಾಯ ವಿರುದ್ಧ ಧ್ವನಿ ಎತ್ತುವ ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಹಾಗೂ ಕಾಂಚೀರಾಮ್ ಬಿಟ್ರೆ ಸಮಾನತೆಯ ಸಮಾಜ ಕಟ್ಟಲು ಯಾರೂ ಬರಲಿಲ್ಲ. ಇಂದಿನ ರಾಜಕಾರಣಿಗಳು ರಸ್ತೆ ಕಟ್ಟಡಗಳು ನಿರ್ಮಿಸುತ್ತಾರೆ, ಭ್ರಷ್ಟಾಚಾರ ಸೇರಿದಂತೆ ಎಲ್ಲವೂ ಯಥಾಸ್ಥಿತಿ ಕಾಪಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕೆಂದು ಬರುತ್ತಾರೆ ಹೊರತು ಸಮಾಜ ಕಟ್ಟಲು ಬಂದಿರುವುದು ನೋಡಲಿಲ್ಲ ಎಂದರು. ನನ್ನ ಹೆಸರು ಚೇತನ್. ನಾನು 20 ವರ್ಷಗಳ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು 14 ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೆ. ಯಾವ್ಯಾವ ಚಳುವಳಿಗಳಂದರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳ ಜೊತೆ, ಮತ್ತೆ ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ, ಒಂದು ಸಂವಿಧಾನ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ರು. ಯಾರು ಉತ್ತಮ ಸಮಾಜ, ಏನಿದು ಉತ್ತಮ ಸಮಾಜ, ಸಂವಿಧಾನ ಸಮಾಜ ಅಂದರೆ ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮಾಜ, ಸಮಾನತೆಯ ಸಮಾಜ, ಅದೇ ಆದರ್ಶವಾದ ಸಮಾಜ, ಅದೇ ಉತ್ತಮವಾದ ಸಮಾಜ, ಅದೇ ನಮ್ಮ ಬಾಬಾ ಸಾಹೇಬರು ಕಂಡಿರೋ ಸಮಾಜ ಅಂತ ನಮ್ಮ ವ್ಯಾಖ್ಯಾನ. ನಾನು ಇವತ್ತಾಗಲೇ ಈ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ 85 ಮತಕ್ಷೇತ್ರಗಳಲ್ಲಿ ನಾವು ಇವಾಗ ಇದೇ ಥರ ಸಭೆಗಳು ಕರೆದು ಎಲ್ಲ ಅನೇಕ ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ನಾವು ಹೆಂಗೆ ಕಟ್ಬೋದು ನಮ್ಮ ಭಾಗಗಳಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ನಾನು ಇವಾಗ ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮಾಜದ ಪರಿಕಲ್ಪನೆಯನ್ನ ಹೆಂಗೆ ಥಿಯರಿ ಒಂದು ಆಲೋಚನೆಯಿಂದ ಅದು ಪ್ರಾಕ್ಟೀಸು, ಅದು ಕಾರ್ಯರೂಪಕ್ಕೆ ತರಬಹುದು ಅನ್ನೋದನ್ನು 10 ಪಾಯಿಂಟು ಮತ್ತು ಅದರ ನಂತರ ಚರ್ಚೆಗಳ ಮುಖಾಂತರ. ಸೊ ನಾನು 25 ನಿಮಿಷ ನಿಮ್ಮ ಮುಂದೆ ಒಂದು ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ಇಡ್ತೀನಿ. ಅದರ ನಂತರ ನಿಮ್ಮಿಂದ ಪ್ರತಿಕ್ರಿಯೆ, ನಿಮ್ಮಿಂದ ಅನುಭವದ ಮಾತು, ನಿಮ್ಮಿಂದ ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ನೀವು ಖಂಡಿತ ಕೇಳಿ. ಅದರ ನಂತರ ನಾವು ಚರ್ಚೆ ಮಾಡ್ತೀವಿ. ಯಲಬುರ್ಗಾದಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಹೆಂಗೆ ನಾವು ಕಟ್ತಾ ಬರ್ಬೋದು ಅನ್ನೋದನ್ನು ಸಂವಾದ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಿಮ್ಮ ಮುಂದೆ ನಾನು ಒಂದು ಸಮಾಜದ ಮೊದಲನೇದಾಗಿ ನಾವು ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ. ಇವತ್ತು ನಿಮ್ಮ ಮುಂದೆ ಪರ್ಯಾಯ ಆಲೋಚನೆ, ಪರ್ಯಾಯ ರಾಜಕೀಯ ವಿಚಾರಗಳು, ಪರ್ಯಾಯ ಚರ್ಚೆಗಳು ಇದ್ದಷ್ಟು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ. ಆ ಒಂದು ಸಮಾಜದ ವಿಚಾರಗಳು ಏನು ನಮ್ಮ ಸಂವಿಧಾನ ಹೇಳುತ್ತೆ ಅಂತ ನಮ್ಮ ವ್ಯಾಖ್ಯಾನ ಅದು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ಸಮಾನತಾವಾದಿಗಳು. ನಮ್ಮ ಪರಿವರ್ತನೆ ಅಥವಾ ಬದಲಾವಣೆ ಬಯಸಿದಾಗ ಬಹಳ ಮುಖ್ಯವಾಗಿ ನಮ್ಮ ಶತ್ರುಗಳನ್ನು ಗುರುತಿಸಬೇಕು. ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಪಕ್ಷದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು. ಈ ವ್ಯವಸ್ಥೆಯಲ್ಲೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದರಲ್ಲಿ ಯಾರ್ಯಾರು ಜಾತಿ, ಲಿಂಗ, ವರ್ಗ, ಕುಟುಂಬ ಮತ್ತು ಭಾಷೆಯಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ